ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈಗ ಸೆಕೆಂಡ್ ಪಿ ಯು ಸಿ ಮಕ್ಕಳದು ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮು ಮಾರ್ಚ್ 3 ಓಕೆ, ಸೊ ಮಾರ್ಚ್ 3 ಅದಕ್ಕೋಸ್ಕರ ಈಗಿಂದ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾರು ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಅವಕಾಶ ಇದೆ, ಇನ್ನೂ ಪ್ರಿಪ್ರೇಷನ್ ಮಾಡ್ಬೋದು. ಸೊ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಆ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಮಾತ್ರ ಸೊ ನಿಮಗೆ ಒಳ್ಳೆ ಮಾರ್ಕ್ಸ್ ಬರ್ತವೆ. ಬೇರೆ ಕ್ವಶನ್ಸ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಇವು ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಸಾಕು. ಸೊ ನಿಮಗೆ ನಿಯರ್ಲಿ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಓಕೆ, ನಾನು MCQs ಕ್ವಶನ್ಸಿಂದ ಹಿಡಿದು 4 ಮಾರ್ಕ್ಸು 6 ಮಾರ್ಕ್ಸು ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದೆ. ಓಕೆ, ಸೊ ನಾನು ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಚಾಪ್ಟರ್ ವೈಸು ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಈಗ ನೋಡಿ ಸಪೋಸು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಥರದ ಕ್ವಶನ್ಸು ಎಲ್ಲ ಸಾಲ್ವ್ ಮಾಡಿ ಅದು ಒಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ದು ಚಾಪ್ಟರ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡಿದೆ. ಅದೇ ಥರ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಅದೇ ಥರ ಮ್ಯಾಟ್ರಿಸಸ್ದು, ಓಕೆ, ಅದೇ ಥರ ಡಿಟರ್ಮಿನೆಂಟ್ಸ್ದು. ಈಗ ನೋಡಿ ಮ್ಯಾಟ್ರಿಸಸ್ಸಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಥರದ್ದು ಕ್ವಶನ್ಸು ಮಾಡಿ ಅದರಲ್ಲಿ ನಾನು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೆ ಮ್ಯಾಟ್ರಿಸಸ್ದು. ಅದೇ ಥರ ಈ ಥರ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅಲ್ಲಿಂದ ನೀವು ನೋಡಿಕೊಂಡು ಎಲ್ಲ ಕ್ವಶನ್ಸು ಸಾಲ್ವ್ ಮಾಡ್ಬೋದು. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ಸಾಕು, ನಿಯರ್ಲಿ ಔಟ್ ಆಫ್ ಬರ್ತವೆ ನಿಮಗೆ. ಈವನ್ MCQs ಸಾಲ್ವ್ ಮಾಡಿದ್ದೀನಿ. ಇದಾಯ್ತಾ? ನೀವು ಈಗ ಇನ್ನೊಂದ್ಸಲ ಕ್ವಶನ್ ವೈಸು ನಾನು ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ಅಂದರೆ ಕ್ವಶನ್ ಅಂದರೆ ಹೆಂಗಂದರೆ MCQs ಕ್ವಶನ್ಸ್. ಸೊ ನಿಮಗೆ MCQ ಕ್ವಶನ್ಸ್ ಯಾವ್ಯಾವ ಕೇಳ್ತಾರೆ, ಓಕೆ, ಯಾವ್ಯಾವ ಚಾಪ್ಟರಿಂದ MCQs ಕೊಡ್ತಾರೆ, ಯಾವ್ಯಾವ ಚಾಪ್ಟರಿಂದ MCQs ಸಾಲ್ವ್ ಮಾಡಿಸಿ ಅದೊಂದು MCQs ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ. ಅದೇ ಥರ 2 ಮಾರ್ಕ್ಸ್ ಕ್ವಶನ್ದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡ್ತೀವಿ. ಯಾವ್ಯಾವ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಕ್ವಶನ್ಸ್ ಸಾಲ್ವ್ ಮಾಡಿ 2 ಮಾರ್ಕ್ಸ್ ಕ್ವಶನ್ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದೇ ಥರ 3 ಮಾರ್ಕ್ಸ್ ಕ್ವಶನ್ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದೇ ಥರ 4 ಮಾರ್ಕ್ಸ್ ಕ್ವಶನ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸು ಮತ್ತು 6 ಮಾರ್ಕ್ಸ್ ಕ್ವಶನ್ಸು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಎಲ್ಲ ಪ್ಲೇ ಲಿಸ್ಟು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಸೊ ನಾನೇನು ಮಾಡಿದ್ದೀನಿ, ಚಾಪ್ಟರ್ ವೈಸು ಸಪ್ರೇಟ್ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಮತ್ತು ಕ್ವಶನ್ ವೈಸು ಸಪ್ರೇಟ್ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್. ಓಕೆ, ಸೊ ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 3 ಮಾಡಲ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೆ. ಆ 3 ಮಾಡಲ್ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡಿದ್ದೀನಲ್ಲ, ಓಕೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿಂದ ನಾವು ಚೆಕ್ ಮಾಡ್ಕೋಬೋದು. ಸೊ ಇವೆಲ್ಲ ಕ್ಲಾಸಸ್ ಏನು ಮಾಡಿದ್ದೀನಲ್ಲ, ಆ PDF ನೋಟ್ಸು ಇರುತ್ತೆ. ನಿಮಗೆ ಅಷ್ಟು ಪೇಷನ್ಸ್ ಇಲ್ಲ ನೀವು ಕ್ಲಾಸಸ್ ಕೇಳೋಕ್ಕೆ ಅಂದರೆ, ಸೊ ಯಾವ ವಿಡಿಯೋ ನೋಡ್ತಿದ್ರೆ ಅದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮಗೇನಿರುತ್ತೆ PDF ನೋಟ್ಸ್ ಇರುತ್ತೆ, ಅಲ್ಲಿಂದ ನೀವು PDF ನೋಟ್ಸು ನೋಡ್ಕೋಬೋದು. ಓಕೆ, ಸೊ ನಿಮಗೆ ಎಕ್ಸಾಮ್ ಹೆಂಗೆ ಬರುತ್ತೆ ಸರ್? ಎಕ್ಸಾಮು ನೋಡಿ ನಾರ್ಮಲ್ ಆಗಿ ಈಸಿನೇ ಇರುತ್ತೆ. ಎಕ್ಸಾಮ್ ಟಫ್ ಏನಿಲ್ಲ. ನೀವು ಎಕ್ಸಾಮ್ ಭಾಳ ಟಫ್ ಇರುತ್ತೆ ಅಂತೇಳಿ ಇದು ಮಾಡ್ಕೊಬೇಡಿ. ವೈ ಬಿಕಾಸು ನೀವು ಯಾಕೆ ಟಫ್ ಅಂತಿದ್ರೆ ಪ್ರಿಪ್ರೇಟರಿ ಸ್ವಲ್ಪ ಟಫು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಟಫು ಇದೆ ಸರ್ ಅಂತ ಅಂದ್ಕೊಳ್ತಾರೆ. ಬಟ್ ಟಫ್ ಏನಿರಲ್ಲ, ಎಕ್ಸಾಮ್ಸು ಈಸಿನೇ ಇರ್ತವೆ. ಬೈ ಬಿಕಾಸ್ ಗೌರ್ಮೆಂಟ್ ಇಂಟೆನ್ಷನ್ ಇರುತ್ತೆ, ಎಲ್ಲ ಮಕ್ಕಳು ಪಾಸ್ ಮಾಡೋ ಇಂಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಅವರು ಪೇಪರು ಈಸಿ ಇರುತ್ತೆ, ಬಟ್ ನೀವು ಟಫ್ ಇರುತ್ತೆ ಅಂತೇಳಿ ಸೊ ಭಯ ಪಡಬೇಡಿ. ಮತ್ತು ಈಸಿ ಇರುತ್ತೆ ಅಂತ ಓದೋದು ಬಿಡಬಾರ್ದು. ಓಕೆ, ಈಸಿ ಇರೋಂಥ ಓದೋದು ಬಿಡಬಾರ್ದು. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ನಾನು ಕ್ವಶನ್ಸ್ ಮಾಡಿಸಿ ನೋಡಿ, ಆ ಕ್ವಶನ್ಸ್ ಮಾಡಿದರೆ ಸೊ ನಿಯರ್ಲಿ ಔಟ್ ಆಫ್ ಪಕ್ಕ ಬರುತ್ತೆ, ನಾನು ಹೀಗೆ ಹೇಳ್ತಿದ್ದೀನಿ. ಓಕೆ, ಅದಕ್ಕೋಸ್ಕರ ಸೊ ಇವೆಲ್ಲ ಕ್ವಶನ್ಸು ಸಾಲ್ವ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಓಕೆ, ನಾನು ಏನು ಮಾಡ್ತೀನಿ, ಕ್ವಶನ್ ಪೇಪರ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ಓಕೆ, ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಅದೊಂದೊಂದು ಸಪ್ರೇಟ್ರು ನಾನು ವೀಡಿಯೋ ಹಾಕ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಇನ್ನೊಂದು ನೋಡಿ, ಸೊ ಟೋಟಲಾಗಿ MCQ ಕ್ವಶನ್ಸ್. ಓಕೆ, MCQ ಕ್ವಶನ್ಸ್ ಔಟ್ ಆಫ್ ಬರ್ಬೇಕಂದ್ರೆ MCQ ಕ್ವಶನ್ಸ್ ಕರೆಕ್ಟಾಗಿ ಸಾಲ್ವ್ ಮಾಡಬೇಕು. ಓಕೆ, MCQ ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡಿಲ್ಲ ಅಂದರೆ ನೀವು ಔಟ್ ಆಫ್ ಬರಲ್ಲ. ಬಿಕಾಸ್ ಬೇರೆದ್ರಲ್ಲಿ ಸ್ವಲ್ಪ ಚಾಯ್ಸ್ ಇರುತ್ತೆ, ಅದು ಬರಿಬೋದು. ಓಕೆ, ಸೊ ಈಗ ನಿಮಗೆ MCQ ಕ್ವಶನ್ಸ್ ಬೇರೆ ಚಾಯ್ಸ್ ಇರುತ್ತೆ, ಬರಿಬೋದು. ಬಟ್ MCQ ಕ್ವಶನ್ಸಲ್ಲಿ ಚಾಯ್ಸ್ ಇರಲ್ಲ. ಅದಕ್ಕೋಸ್ಕರ MCQs ನೀವೆಲ್ಲ ಔಟ್ ಆಫ್ ಬರುತ್ತೆ ಅಂದರೆ, MCQs 20 ಔಟ್ ಆಫ್ 20 ಬರುತ್ತೆ ಅಂದರೆ ನೀವೆಲ್ಲ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ವೈ ಬಿಕಾಸ್ ನಿಮ್ಗೆ MCQ ಸಾಲ್ವ್ ಮಾಡ್ತೀರಾ ಅಂದರೆ ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅರ್ಥ. ಎಲ್ಲ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಅದಕ್ಕೋಸ್ಕರ ಆ ಥಿಯರಿ ಕ್ವಶನ್ಸ್ ಈಸಿಯಾಗಿ ಮಾಡ್ತೀರಾ. ಸೊ MCQ ಕ್ವಶನ್ಸು ನೀವು ಈಸಿಯಾಗಿ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನೀವು MCQ ಕ್ವಶನ್ಸು ಚೆನ್ನಾಗಿ ಸಾಲ್ವ್ ಮಾಡಿ. ಓಕೆ, ನಾನು ಮಾಡಿಸಿದ್ದೀನಿ. ಓಕೆ, ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ ನಾನು. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೊಂಡು ನೋಡಿ. ಸೊ ಇನ್ನೊಂದು, ಕೆಲವೊಬ್ರಿಗೆ ನೋಡಿ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ. ಈಗ ಟೈಮ್ ಇಲ್ಲ ಸರ್, ಅಷ್ಟು ವಿಡಿಯೋ ಎಲ್ಲಿ ನೋಡ್ಕೊಂಡು ಕುಂದ್ರಾಯ್ತು, ವಿಡಿಯೋ ಭಾಳ ಸ್ಲೋ ಅನಿಸಿ ಅವ್ರೇನು ಮಾಡಿ, ಯೂಟ್ಯೂಬಲ್ಲಿ ಆಪ್ಷನ್ ಇರುತ್ತೆ. ನೀವೇನು ಮಾಡಿ, ವಿಡಿಯೋನ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡಿ, ವಿಡಿಯೋ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡಿ. ಸೊ ನಿಮಗೆ ಎಲ್ಲ ಕ್ಲಾಸಸ್ ಕೇಳಿ ಮುಗಿಸಿ. ಬಿಕಾಸ್ ನಾನು ಎಲ್ಲ ಚಾಪ್ಟರ್ಸ್ ಮಾಡಿದ್ದೀನಿ, ಎಲ್ಲ ಕ್ವಶನ್ಸು ಮಾಡಿಸಿದ್ದೀನಿ. ಇಷ್ಟು ಮಾಡಿದರೆ ಸಾಕು, ನಿಯರ್ಲಿ ಔಟ್ ಆಫ್ ಬರುತ್ತೆ. ನಾನು ಬೇಕಾದರೆ ಬರ್ಕೊಡ್ತೀನಿ. ಓಕೆ, ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಮಾರ್ಚ್ 30 ಎಕ್ಸಾಮ್ ಇದೆ. ಸೊ ಚೆನ್ನಾಗಿ ಬರೀರಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.